ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವೀಕ್ 2 ಅಲ್ಲಿ ಇಲ್ಲಿ ತನಕ ನೀವು ಥಿಯರಿ ಕಂಟೆಂಟ್ನ ತಿಳ್ಕೊಂಡಿದ್ದೀರಾ. ನೆಕ್ಸ್ಟು ಆಕ್ಟಿವಿಟಿ ಏನು ಮಾಡಿಸ್ಬಹುದು ಅಂತ ಒಂದು ಜಸ್ಟ್ ಒಂದು ವಿಡಿಯೋ ಇದೆ ಅಷ್ಟೇ. ಇದು ಯು ಕ್ಯಾನ್ ಡೂ ದ ಆಕ್ಟಿವಿಟಿ ಅಕಾರ್ಡಿಂಗ್ ಟು ಯುವರ್ ಓನ್, ಬಟ್ ಸ್ಟಿಲ್ ಐ ಹ್ಯಾವ್ ಗಿವನ್ ಲೈಕ್ ವಿ ಫ್ರಮ್ ಮೈ ವ್ಯೂ ಪಾಯಿಂಟ್ ಐ ಹ್ಯಾವ್ ಗಿವನ್ ದ ಆಕ್ಟಿವಿಟಿ ಲೈಕ್ ದಿಸ್. ಸೊ ಫಸ್ಟ್ ಆಫ್ ಆಲ್ ದ ಆಕ್ಟಿವಿಟಿ ಇಸ್ ಐಡೆಂಟಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಯಾವ ಸ್ಟೂಡೆಂಟ್ಗೆ ಯಾವ ಒಂದು ಇಂಜಿನಿಯರಿಂಗ್ ಮೆಟೀರಿಯಲ್ ಯಾವ ಅಪ್ಲಿಕೇಶನ್ಗೆ ಸೂಟಬಲ್ ಅನ್ನೋದನ್ನ ಐಡೆಂಟಿಫೈ ಮಾಡುವಂಥ ಆಕ್ಟಿವಿಟಿ ಆಗಿರುತ್ತೆ. ಸೊ ಇಲ್ಲಿ ಹುಡುಗನಿಗೆ ಬರುವಂತಹ ಏನು ಒಂದು ಗುರಿಗಳು ಅಥವಾ ಆಬ್ಜೆಕ್ಟಿವ್ಸ್ ಏನಿಟ್ಕೊಂಡು ಅವರು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಮೆಟೀರಿಯಲ್ ಸೆಲೆಕ್ಷನ್. ಮೆಟೀರಿಯಲ್ ಸೆಲೆಕ್ಷನ್ ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ. ಅಬ್ಸರ್ವೇಷನ್ ಮತ್ತು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಬಗ್ಗೆ ತಿಳ್ಕೊತಾರೆ. ಥಿಯರಿಟಿಕಲ್ ಲರ್ನಿಂಗ್ನ ರಿಯಲ್ ವರ್ಲ್ಡ್ ಕಾಂಪೊನೆಂಟ್ ಜೊತೆಗೆ ಲಿಂಕ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಐಡೆಂಟಿಫೈಯಿಂಗ್ ದ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಯಾವ ಥರ ಬ್ಯಾಚಸ್ ಮಾಡಬಹುದು, ದಿಸ್ ಜಸ್ಟ್ ಅನ್ ಎಕ್ಸಾಂಪಲ್ ಆ್ಯಂಡ್ ಯು ಕ್ಯಾನ್ ಡೂ ವಿಚ್ ಹೌ ಮೆನಿ ನಂಬರ್ ಆಫ್ ಬ್ಯಾಚಸ್ ಅಕಾರ್ಡಿಂಗ್ ಟು ಯುವರ್ ಟೋಟಲ್ ನಂಬರ್ ಆಫ್ ಸ್ಟ್ರೆಂತ್. ಸೊ ಇಲ್ಲಿ ಐ ಜಸ್ಟ್ ಗಿವನ್ ಅ ಎಕ್ಸಾಂಪಲ್, ಲೆಟ್ ಅಸ್ ಸೇ 6 ಬ್ಯಾಚಸ್. ಆಲ್ ದ ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಲೈಕ್ 6 ಬ್ಯಾಚ್ಗೆ ನೀವು ಅದನ್ನು ಡಿವೈಡ್ ಮಾಡ್ಬೋದು. ಈಚ್ ಬ್ಯಾಚ್ ವಿಲ್ ಅಸೈನ್ ಎ ಯುನೀಕ್ ಸೆಟ್ ಆಫ್ 5 to 10 ಇಂಜಿನಿಯರಿಂಗ್ ಕಾಂಪೊನೆಂಟ್ಸ್ ಅಪ್ಲಿಕೇಶನ್ಸ್ನ ಕೊಡಬೇಕಾಗುತ್ತೆ. 5 to 10 ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ನ, ಎಸ್ಪೆಷಲಿ ವಿಚ್ ಆರ್ ಮೇಡ್ ಫ್ರಮ್ ಕ್ಯಾಸ್ಟ್ ಐರನ್, ಸ್ಟೀಲ್ ಅಂಡ್ ಅಲಾಯ್ ಸ್ಟೀಲ್. ಇದು ಮೂರು ಬಗ್ಗೆ ನಾವು ತಿಳ್ಕೊಂಡಿರೋದ್ರಿಂದ ವೀಕ್ 2 ಅಲ್ಲಿ ಈ ಮೂರು ಐಟಮ್ಸ್ ಇರುವಂತಹ 5 to 10 ಇಂಜಿನಿಯರಿಂಗ್ ಕಾಂಪೊನೆಂಟ್ಸ್ನ ಕೊಡಬಹುದು. ಸೊ ಎವ್ರಿ ಸ್ಟೂಡೆಂಟ್ ಇನ್ ಅ ಬ್ಯಾಚ್ ಶುಡ್ ಆಕ್ಟಿವ್ಲಿ ಕಾಂಟ್ರಿಬ್ಯೂಟಿಂಗ್ ಟು ರಿಸರ್ಚ್. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಪ್ರಿಂಗ್ ತೊಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸ್ಪ್ರಿಂಗ್ ತೊಗೊಂಡ್ರೆ ಆ ಹುಡುಗ ಅದನ್ನ ಐಡೆಂಟಿಫೈ ಮಾಡ್ತಾನೆ, ಚಾರ್ಟ್ನ ಬರೆಯೋದ್ರಲ್ಲಿ, ಪ್ರಾಪರ್ಟೀಸ್ನ ಐಡೆಂಟಿಫೈ ಮಾಡೋದ್ರಲ್ಲಿ, ಅಪ್ಲಿಕೇಶನ್ಸ್ ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದಾಗಲಿ ಪ್ರತಿಯೊಬ್ಬ ಸ್ಟೂಡೆಂಟು ಅದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಐ ಜಸ್ಟ್ ಗಿವನ್ ಹಿಯರ್ ಮೆನಿ ಕಾಂಪೊನೆಂಟ್ಸ್ ವಿಚ್ ಆರ್ ಯೂಸ್ಫುಲ್ ಫಾರ್ ಅವರ್ ಡೈಲಿ ಲೈಫ್ಸ್. ನೀವು ಇದರಿಂದ ಹೆಲ್ಪ್ ತಗೋಬಹುದು. ಸೊ ಬ್ಯಾಚ್ 1 ಲೆಟ್ ಅಸ್ ಸೇ ಕ್ಯಾಸ್ಟ್ ಐರನ್ ಕಾಂಪೊನೆಂಟ್ಸ್ ಕೊಡ್ತಾ ಇದೀವಿ ಅನ್ಕೊಳ್ಳೋಣ. ಅಲ್ಲಿ ಪೈಪ್ಸ್ ಆಗಿರ್ಬೋದು, ಕವರ್ಸ್, ಮೆಷಿನ್ ಟೂಲ್ ಬೆಡ್ಡು, ಫ್ಲೈ ವೀಲು, ಪಂಪ್ ಕೇಸಿಂಗ್ಸು, ಗೇರ್ ಹೌಸಿಂಗ್ಸು. ಸೊ ಇವೆಲ್ಲ ಹೇಳ್ತೀವಿ ನಾವು ಕ್ಲಾಸ್ ರೂಮಲ್ಲಿ ಪಾಠ ಮಾಡುವಾಗಲೇ. ಸೊ ಇದನ್ನ ಅವರು ರಿಯಲ್ ಆಗಿ, ಅಂದರೆ ಅವ್ರಿಗೆ ಎಷ್ಟು ಸಿಗುತ್ತೋ ಅಷ್ಟು ವರ್ಕ್ಶಾಪ್ಸಲ್ಲಿ ಆಗಿರ್ಬೋದು ಅಥವಾ ವಯ ಇನ್ಫಾರ್ಮೇಷನ್ ಫ್ರಮ್ ಇಂಟರ್ನೆಟ್ ರಿಸೋರ್ಸ್ ಆಗಿರ್ಬೋದು. ಸೊ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರು ಇಷ್ಟರಲ್ಲಿ ಯಾವ್ದಾರ ಒಂದು 5 ರಿಂದ 10 ಕಾಂಪೊನೆಂಟ್ ತೊಗೊಂಡು ಆ ಬ್ಯಾಚಸ್ ಅವರು ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಆಕ್ಟಿವಿಟಿ ಅಲಾಟ್ಮೆಂಟ್ ಆಗಲಿ. ನೆಕ್ಸ್ಟ್ ಆಟೋಮೊಬೈಲ್ ಕಾಂಪೊನೆಂಟ್ಸ್ ಒಂದು ಬ್ಯಾಚ್ ಕೊಡಬಹುದು. ಅದರಲ್ಲಿ ಇದೆಲ್ಲ ಆಟೋಮೊಬೈಲ್ ಕಾಂಪೊನೆಂಟ್ಸು, ಕಾರ್ ಚಾಸಿಸ್, ಕಾರ್ ಬಾಡಿ, ಆಕ್ಸಿಲ್ಲು, ಸ್ಪ್ರಿಂಗ್ಸು, ಎಕ್ಸಾಸ್ಟ್ ಪೈಪ್ ಆಫ್ ಎ ಬೈಕ್, ಶಾಫ್ಟ್ಸ್, ಹ್ಯಾಸನರ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಮೆಷಿನ್ಸ್ ಮತ್ತು ಸ್ಟ್ರಕ್ಚರಲ್ ಸ್ಟೀಲ್ ಪಾರ್ಟ್ಸ್. ಮೆಷಿನ್ಸ್ಗಳು ಅಂದರೆ ಸ್ಟ್ರಕ್ಚರಲ್ ಸ್ಟೀಲ್ ಪಾರ್ಟ್ಸಲ್ಲಿ ಬೋಲ್ಟ್ಸ್ ಅಂಡ್ ನಟ್ಸು, ಕನೆಕ್ಟಿಂಗ್ ರಾಡ್ಸು, ಗೇರ್ಸು, ಕ್ಲ್ಯಾಂಪ್ಸು, ಟೂಲ್ ಹೋಲ್ಡರ್ಸು. ಸೊ ಇದು ಒಂದಷ್ಟು ಕ್ಯಾಟಗರಿ ಮಾಡಿದ್ದೀನಿ. ನೆಕ್ಸ್ಟು ರೈಲ್ವೆ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಬಂದರೆ ರೈಲ್ಸ್, ಆಕ್ಸಿಲ್ಸ್, ವೀಲ್ಸ್, ಕಪ್ಲರ್ಸ್, ಬ್ರೇಕ್ ಬ್ಲಾಕ್ಸ್, ಡ್ರೈವ್ ಗೇರ್, ಗೇರ್ ಬಾಕ್ಸ್ ಹೌಸಿಂಗ್ಸ್, ಶಾಫ್ಟ್ಸ್, ಕ್ರ್ಯಾಂಕ್ಸ್ ಇದನ್ನು ಕೊಡ್ಬೋದು. ಮೆರೈನ್ ಫೀಲ್ಡಲ್ಲಿ ಅಥವಾ ಫ್ಲೂಯಿಡ್ ಮಿಷಿನರಿ ಕಾಂಪೊನೆಂಟ್ಸಲ್ಲಿ ಮೆರೈನ್ ರಿಲೇಟೆಡ್ ಪಂಪ್ಸು, ಕೇಸಿಂಗ್ಸು, ವಾಲ್ವ್ ಬಾಡಿ, ಪ್ರೊಪೆಲ್ಲರ್ ಶಾಫ್ಟು, ಕಪ್ಲಿಂಗ್ಸು. ಯು ಕ್ಯಾನ್ ಗಿವ್ ಎನ್ ನಂಬರ್ ಆಫ್ ರಿಲೇಟೆಡ್ ಥಿಂಗ್ಸ್. ಟೂಲ್ಸ್ ಬಗ್ಗೆ ಹೇಳೋದಾದರೆ ಅಂದರೆ ಮೆಷಿನಿಂಗ್ ಮಾಡುವಂಥ ಟೂಲ್ಸ್ ಲೈಕ್ ರೆಂಚ್ಗಳು, ಸ್ಪ್ಯಾನರು, ಪ್ಲೇಯರ್ಸು, ವೆಲ್ಡಿಂಗ್ ಎಲೆಕ್ಟ್ರೋಡ್ಸು, ಶೀಟ್ ಮೆಟಲ್ ಪ್ಯಾನಲ್ಸು, ಸ್ಕ್ರೂ ಡ್ರೈವರ್, ಬ್ಲೇಡು, ಡ್ರಿಲ್ ಬಿಟ್ಟು. ಸೊ ಇದನ್ನ ಪ್ರತಿಯೊಬ್ಬರು ನೋಡಿರ್ತಾರೆ. ಇದು ಒಂದು ಬ್ಯಾಚ್ ಕೊಡ್ಬೋದು. ದಿಸ್ ಇಸ್ ಜಸ್ಟ್ ಫಾರ್ ರೆಫರೆನ್ಸ್. ಯು ಕ್ಯಾನ್ ಡೂ ದ ಆಕ್ಟಿವಿಟಿ ಅಕಾರ್ಡಿಂಗ್ ಟು ಯುವರ್ ಓನ್. ಓನ್ಲಿ ಫಾರ್ ರೆಫರೆನ್ಸ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳ್ಬೋದು ಅಂತ ಹೇಳಿದ್ರೆ, ಐಡೆಂಟಿಫೈ ದ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಈಚ್ ಅಪ್ಲಿಕೇಶನ್. ಸೊ ಲೆಟ್ ಅಸ್ ಸೇ ಹಿ ಹ್ಯಾಸ್ ಟೇಕನ್ ಗೇರ್. ಸೊ ಗೇರ್ದು ಮೆಟೀರಿಯಲ್ನ ಅವರು ಬರೀಬೇಕು ವಿತ್ ಅಪ್ಲಿಕೇಶನ್ಸ್. ಲೀಸ್ಟ್ ದ ಕೀ ಪ್ರಾಪರ್ಟೀಸ್. ಏನೇನು ಪ್ರಾಪರ್ಟೀಸ್ ಅಲ್ಲಿ ಆ ಗೇರ್ ಒಳಗೊಂಡಿರಬೇಕು. ನಾವು ಆಲ್ರೆಡಿ ಮೀಡಿಯಂ ಕಾರ್ಬನ್ ಸ್ಟೀಲ್ ಮಾಡಿದಾಗ ನಾನು ಗೇರ್ ಅಂತ ಹೇಳಿದ್ದೆ. ಸೊ ಗೇರಲ್ಲಿ ಬೇಕಾಗಿರೋ ಪ್ರಾಪರ್ಟೀಸ್ ಯಾವ್ಯಾವುದು? ಹೈ ಸ್ಟ್ರೆಂತು, ಟಫ್ ಆಗಿರಬೇಕು, ಸೊ ಈಸಿಯಾಗಿ ಮೆಷಿನಿಂಗ್ ಆಗಬೇಕು, ಆ ಥರ ಪ್ರಾಪರ್ಟೀಸ್ನ ಲಿಸ್ಟ್ ಮಾಡಬೇಕು. ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ಸ್, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಗೇರ್ಸ್ನ ಅದ್ರ ಜೊತೆಗೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ವಿಜುವಲ್ ರೆಪ್ರೆಸೆಂಟೇಷನ್ ಅಂದರೆ ದೇ ಮೈಟ್ ಪ್ರಿಪೇರ್ ಅ ಚಾರ್ಟ್. ಕಾರ್ಡ್ಬೋರ್ಡಲ್ಲೂ ಕೂಡ ಮಾಡ್ಬೋದು ಅವರು. ಸೊ ವಿಜುವಲ್ ರೆಪ್ರೆಸೆಂಟೇಷನ್ ಕೂಡ ಅವರು ಮಾಡಬೇಕಾಗುತ್ತೆ. ಈ 4ಕ್ಕೂ ನೀವು ಆಕ್ಟಿವಿಟೀಸ್ ಕೊಡ್ಬೋದು. ಜಸ್ಟ್ ಒಂದು ಚಾರ್ಟ್ ಇಲ್ಲಿ ರೆಫರೆನ್ಸ್ ಮಾಡಿ ತೋರಿಸಿದ್ವಿ ನೋಡಿ. ಒಂದು ಇಟ್ಸ್ ಎ ಚಾರ್ಟ್ ಆ್ಯಕ್ಚುಲಿ. ಯಾವುದೋ ಒಂದು ಕಾರ್ ಚಾಸಸ್ ತೊಗೊಂಡಿದ್ದಾರೆ, ಅಲಾಯ್ ಸ್ಟೀಲ್ ಯೂಸ್ ಮಾಡ್ತಾರೆ. ಯಾವ ಅಲಾಯ್ ಸ್ಟೀಲ್ ಅಂತ ಅವ್ರು ಐಡೆಂಟಿಫೈ ಮಾಡಬೇಕು. ಅದ್ರದ್ದು ಪ್ರಾಪರ್ಟೀಸ್ ಮಿನಿಮಮ್ 2, ಮ್ಯಾಕ್ಸಿಮಮ್ ಎಷ್ಟಾರು ಬರೀಬೋದು. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದರದ್ದು ಯೂಸಸ್ಗಳಿಗೆ.
ಅದ್ರದ್ದು ಇಂಪಾರ್ಟೆನ್ಸ್ ಏನು, ಅದ್ರದ್ದು ಪಿಕ್ಚರ್ನ ದೇ ಮೈಟ್ ಹ್ಯಾವ್ ಟೇಕನ್ ಫ್ರಮ್ ಇಂಟರ್ನೆಟ್, ಆರ್ ದೇ ಕ್ಯಾನ್ ಟೇಕ್ ಎ ಪಿಕ್ಚರ್ ಆಫ್ ಅಸೆಂಬ್ಲಿ ಶಾಪ್ ವಿಚ್ ಇಸ್ ನಿಯರ್ ಬೈ ಟು ದ ಕಾಲೇಜ್. ಸೊ ಅದನ್ನ ತಗೊಂಡು ಮಾಡ್ಬೋದು. ಸೊ ದಿಸ್ ಇಸ್ ಅ ಚಾರ್ಟ್. ಇವ್ಯಾಲ್ಯೂಯೇಷನ್ ಅಗೈನ್ 25 ಮಾರ್ಕ್ಸ್ ಕೊಟ್ಟಿದ್ದಾರೆ, ಇಷ್ಟು 25 ಮಾರ್ಕ್ಸ್ ಏನು ಅನ್ಕೋಬೇಡಿ, ಜಸ್ಟ್ ಫಾರ್ ರೆಫರೆನ್ಸ್ ಯು ಕ್ಯಾನ್ ಗಿವ್ ಅಕಾರ್ಡಿಂಗ್ ಟು ದ ವೈಟೇಜ್ ಆಫ್ ದ ಕಂಟೆಂಟ್, ಎಷ್ಟಾದರೂ ಕೊಡ್ಬೋದು. ಕರೆಕ್ಟ್ ಮೆಟೀರಿಯಲ್ ಐಡೆಂಟಿಫೈ ಮಾಡಿದ್ರೆ 5, ಜಸ್ಟ್ ರೂಬ್ರಿಕ್ಸ್ ಇದು, ಸಿಂಪಲ್ ರೂಬ್ರಿಕ್ಸ್. ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ನ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿದ್ರೆ ಆ ಬ್ಯಾಚ್ ಅವರು 10 ಕೊಡ್ಬೋದು. ಕ್ಲಿಯರ್ ಆ್ಯಂಡ್ ರಿಲೆವೆಂಟ್ ಸ್ಕೆಚಸ್ ಅಥವಾ ಪಿಕ್ಚರ್ಸ್ ಆ್ಯಡ್ ಮಾಡಿದ್ರೆ 5 ಕೊಡ್ಬೋದು. ಪ್ರೆಸೆಂಟೇಷನ್ ಮತ್ತೆ ಕಂಪ್ಲೀಟ್ ಆಗಿ ವರ್ಕ್ ಆಗಿದ್ರೆ 5 ಮಾರ್ಕ್ಸ್ ಕೊಡ್ಬೋದು. ಸೊ ಟೋಟಲ್ 25 ಮಾರ್ಕ್ಸ್ ಆಗುತ್ತೆ. ಓನ್ಲಿ ಫಾರ್ ರೆಫರೆನ್ಸ್ ಈ ಥರದ ಆಕ್ಟಿವಿಟೀಸ್ನ ನೀವು ಯಾವ ಒಂದು ಬೇಸಿಸ್ ಮೇಲಾದರೂ ಕೊಡ್ಬೋದು. ಇಟ್ಸ್ ದ ಡಿಸ್ಕ್ರಿಪ್ಷನ್ ಆಫ್ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ ಆಲ್ಸೋ. ಸೊ ಐ ಹೋಪ್ ಎಲ್ರಿಗೂ ಗೊತ್ತಾಗಿದೆ ಅನ್ಕೋತೀನಿ. ಏನಾದ್ರು ಗೊತ್ತಾಗಿಲ್ಲ ಅಂದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್.